ನೋಡಿ ಇವಾಗ ನಾವು ಪಕ್ಷಾತೀತವಾಗಿ ಬಂದಿದ್ದೀವಿ. ಅವರೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರು ಸ್ಕೂಲ್ಗೊಂದೇ ಅಲ್ಲ ಸರ್, ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಬರೀ ಸ್ಕೂಲ್ಗೊಂದೇ ಅಲ್ಲ ಅವ್ರು ಮಾಡಿರೋದು, ಇಡೀ ದೊಡ್ಡ ಪೈಲ್ಗುರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇವ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರದೇ ಇರುವಂಥ ವ್ಯಕ್ತಿಗಳು ಕೂಡ ಅವ್ರ ಕೈಲೇ ಆದಂಥ ಸಹಾಯ ಅವ್ರು ತುಂಬ ಮಾಡಿದ್ದಾರೆ. ಇಂಥವರು ರಾಜಕೀಯಕ್ಕೆ ಬಂದರೆ ಇವತ್ತು ಇನ್ಮಿಚನಹಳ್ಳಿ ಗ್ರಾಮಕ್ಕೆ ಒಳ್ಳೆಯದಾಗಿದೆ. ಇಂಥವರು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬಂದರೆ ಇಡೀ ನಮ್ಮ ತಾಲೂಕು ಜನಕ್ಕೆ, ನಮ್ಮ ತಾಲೂಕಾದಂಥ ಎಲ್ಲ ಗ್ರಾಮಗಳಲ್ಲಿರುವಂಥ ಇಂಥ ಶಾಲೆಗಳೇ ಅಂತಲ್ಲ, ಪ್ರತಿಯೊಂದು ಇದರಲ್ಲೂ ಒಳ್ಳೆ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಸೋ ಅಂಥ ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಒಬ್ಬ ವಿದ್ಯಾವಂತನಿಗೆ ಒಂದು ರಾಜಕೀಯವಾಗಿ ಶಕ್ತಿ ತುಂಬಿದ್ರೆ ಆ ಸ್ಟೇಟ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅವರು ಇರುವಂಥ ಗ್ರಾಮ ಪಂಚಾಯತಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಅವರು ಅಷ್ಟು ದೂರದಿಂದ ಏತಕ್ಕೆ ಬಂದರೆ ಹೇಳಿ, ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ 5 ಕಿಲೋಮೀಟರ್ ರಾತ್ರಿ ಆ ಹೈವೇ ರೋಡ್ನಲ್ಲಿ ಗಾಡಿ ಓಡಿಸ್ಕೊಂಡು ಕತ್ಲಲ್ಲಿ ಅವ್ರ ಮೇಲೆ ಇರುವಂಥ ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ. ಅವ್ರಿಗೆ ಇನ್ನಷ್ಟು ದೇವರು ಶಕ್ತಿ ತುಂಬಲಿ, ಇನ್ನಷ್ಟು ಅವ್ರು ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳ್ತಾ, ಕರ್ನಾಟಕ ಯುವರತ್ನ ಪ್ರಶಸ್ತಿ ಪುರಸ್ಕೃತರು, ಸಮಾಜಮುಖಿ ಕೆಲಸದಲ್ಲಿ ಮುಂಚೂಣಿಯಾಗಿ ತೊಡಸ್ಕೊತಿರುವಂಥ ವ್ಯಕ್ತಿ, ಅದೇ ರೀತಿ ಸರಳ ಸಜ್ಜನಿಕೆ ವ್ಯಕ್ತಿ, ತುಂಬ ಮೃದು ಸ್ವಭಾವವರು. ಅಂಥ ವ್ಯಕ್ತಿಗೆ ದೇವರು ಅಷ್ಟೈಶ್ವರ್ಯ ಆರೋಗ್ಯ ಬಗ್ಗೆ ಕೊಟ್ಟು 100 ವರ್ಷ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಅವ್ರಿಗೆ ಬಡ ವಿಷಯ ಹೇಳ್ತಾ, ವೆಂಕಟಕೃಷ್ಣ ಅಂತವರು ಅವ್ರ ಕಾರ್ಯಗಳಿಗೆ ಪ್ರೇರಣೆ ಆಗಿದ್ದು, ಇಂಥವ್ರು ರಾಜಕೀಯದಲ್ಲಿದ್ದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ, ಅವ್ರ ಕೈಯನ್ನು ಬಲಪಡಿಸುವಂಥ ಕೆಲಸ ಆಗಬೇಕು ಅಂತ ಹೇಳ್ತಿದ್ದೆ. ಹೌದು, ಆಫ್ಕೋರ್ಸ್ ಸರ್, ಅದಕ್ಕೆ ಅಲ್ವ ಬಂದಿರೋದು. ನೋಡಿ ಇವಾಗ ನಾವು ಪಕ್ಷಾತೀತವಾಗಿ ಬಂದಿದ್ದೀವಿ. ಅವರೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರು ಸ್ಕೂಲ್ಗೊಂದೇ ಅಲ್ಲ ಸರ್, ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಬರೀ ಸ್ಕೂಲ್ಗೊಂದೇ ಅಲ್ಲ ಅವ್ರು ಮಾಡಿರೋದು, ಇಡೀ ದೊಡ್ಡ ಪೈಲ್ಗುರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇವ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರದೇ ಇರುವಂಥ ವ್ಯಕ್ತಿಗಳು ಕೂಡ ಅವ್ರ ಕೈಲೇ ಆದಂಥ ಸಹಾಯ ಅವ್ರು ತುಂಬ ಮಾಡಿದ್ದಾರೆ. ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಸ್ನೇಹಿತರು ತುಂಬ ಆತ್ಮೀಯರು, ಅವ್ರು ಏನೇ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ನಾನು ಅವ್ರು ಮಾಡಿರೋದು ನಾನು ನೋಡಿದ್ದೀನಿ. ಹಂಗಾಗಿ ನಾನು ಇಲ್ಲಿಗೆ ಬಂದೆ. ಅವರೊಂದು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರು. ಆ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಕೈ ಜೋಡಿಸೋಣ, ನಾವು ಸಹಾಯ ಮಾಡಿದ್ದಂತೂ ನಮ್ಮ ಕೈನಲ್ಲಾಗಲಿಲ್ಲ. ಅವ್ರು ಏನೋ ಮಾಡ್ತಿದ್ದಾರೆ, ಅವ್ರಿಗೊಂದು ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ವೆಂಕಟಕೃಷ್ಣ ಅವ್ರನ್ನ ರಾಜಕೀಯವಾಗಿ ಯಾವ ಸ್ಥಾನದಲ್ಲಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಿ? ಮುಂದೆ ರಾಜಕೀಯವಾಗಿ ಅವ್ರ ತಂದೆಯವರು TPS ಪ್ರೆಸಿಡೆಂಟ್ ಆಗಿದ್ದರು, ಮತ್ತು ಅದಾದಮೇಲೆಯಿಂದ PLD ಬ್ಯಾಂಕ್ ಉಪಾಧ್ಯಕ್ಷರು ಕೂಡ ಆಗಿದ್ದರು. ರಾಜಕೀಯವಾಗಿ ಇನ್ನೂ ಅವ್ರಿಗೇನು ಸ್ಥಾನಮಾನ ಸಿಕ್ಕಿಲ್ಲ. ಒಬ್ಬ ವಿದ್ಯಾವಂತ, ಒಬ್ಬ M.Tech ಮಾಡಿದ್ದಾನೆ. ಒಬ್ಬ ವಿದ್ಯಾವಂತನಿಗೆ ಒಂದು ಅಭಿವೃದ್ಧಿ, ಒಬ್ಬ ವಿದ್ಯಾವಂತನಿಗೆ ಒಂದು ರಾಜಕೀಯವಾಗಿ ಶಕ್ತಿ ತುಂಬಿದ್ರೆ ಆ ಸ್ಟೇಟ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅವರು ಇರುವಂಥ ಗ್ರಾಮ ಪಂಚಾಯತಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಇವಾಗ ಇದೇ ದಿಕ್ಕಿನಲ್ಲಿ ನಾನು ಹೇಳೋದಕ್ಕಾದ್ರೆ, ಇವಾಗ ನಮ್ಮ ಸುಧಾಕರಣ್ಣ ಇದ್ದಾರೆ, ಅವರೊಬ್ಬ ಡಾಕ್ಟ್ರು. ಅವ್ರಿಗೆ ಜನರು 2 ಸರಿ ಆಶೀರ್ವಾದ ಮಾಡಿದ್ರು, 3 ಸರಿ ಆಶೀರ್ವಾದ ಮಾಡಿದ್ರು. ಅವ್ರನ್ನ ಚಿಕ್ಕಬಳ್ಳಾಪುರ ಯಾವ ಲೆವೆಲ್ ತೊಗೊಂಡೋದ್ರಿ, ಒಂದು ಉನ್ನತ ಸಾಹಿತ್ಯ ತೊಗೊಂಡೋದಂಥ ವ್ಯಕ್ತಿ. ಇದೇ ರೀತಿಯಾಗಿ ನಾನು ವೆಂಕಟಕೃಷ್ಣ ಅವರು ಒಂದು M.Tech ಮಾಡಿದ್ದಾರೆ, ಒಬ್ಬ ವಿದ್ಯಾವಂತ ಯುವಕ ಅವರು. ಅಂಥವ್ರಿಗೆ ಈ ದೊಡ್ಡ ಪೈಲ್ಗುರ್ಕಿ ಗ್ರಾಮ ಪಂಚಾಯತ್ ಕೈ ಬಲಪಡಿಸಿದ್ದಾರೆ ಅಂದರೆ ಅವರು ಈ ದೊಡ್ಡ ಪೈಲ್ಗುರ್ಕಿ ಗ್ರಾಮ ಪಂಚಾಯತ್ ಇನ್ನೊಂದು ಲೆವೆಲಲ್ಲಿ ಯೋಚನೆ ಮಾಡ್ತಾರೆ. ಇವಾಗ ನೋಡಿ, ಒಬ್ಬ ವಿದ್ಯಾವಂತ ಯೋಚನೆ ಮಾಡೋದಕ್ಕೂ ಒಬ್ಬ ಅವಿದ್ಯಾವಂತ ಯೋಚನೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಬ್ಬ ವಿದ್ಯಾವಂತ ಯೋಚನೆ ಮಾಡ್ತಾನೆ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸ್ಥಾಯಿನಲ್ಲಿ ತೊಗೊಂಡೋಗ್ಬೇಕಂತ ಯೋಚನೆ ಮಾಡ್ತಾನೆ. ಒಬ್ಬ ಅವಿದ್ಯಾವಂತ ಕೂಡ ಅವ್ರದ್ದೇ ರೀತಿ ಅಂತ ಅವ್ರು ಯೋಚನೆ ಮಾಡ್ತಾರೆ, ಅವ್ರದ್ದೇ ರೀತಿಯಾಗಿ ಅವರು ತೊಗೊಂಡೋಗ್ತಾರೆ ಮುಂದಕ್ಕೆ. ಬಟ್ ಒಬ್ಬ ವಿದ್ಯಾವಂತ ಯೋಚನೆ ಮಾಡೋ ವಿಧಾನ ಅವ್ರಿಗೊಂದು ವಿಪರೀತ ದೂರದೃಷ್ಟಿ ಇರುತ್ತೆ. ಹಂಗಾಗಿ ಅವರೊಂದು ಯೋಚನೆ ಮಾಡೋ ವಿಧಾನ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ರಾಜಕೀಯವಾಗಿ ದೊಡ್ಡ ಪೈಲ್ಗುರ್ಕಿ ಗ್ರಾಮ ಪಂಚಾಯತಿ ಅವರೆಲ್ಲ ರಾಜಕೀಯವಾಗಿ ಅವ್ರ ಕೈ ಬಲ ಪಡೆದ್ರೆ ಅವ್ರು ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. ಇವಾಗ ನೋಡಿ, ಒಂದು 7-8 ಲಕ್ಷ ಖರ್ಚು ಮಾಡಿದ್ದಾರೆ. ಇದಕ್ಕೆ ಅಂತಲ್ಲ, ಈ ಸ್ಕೂಲ್ಗೆ ಬಣ್ಣ ಬಳಿದು ಬಟ್ಟೆಗಳು ಕೊಟ್ಟು ವಾಟರ್ ಬಾಟಲ್ ಸಮೇತ ಕೊಟ್ಟಿದ್ದಾನೆ ರೀ ಮನುಷ್ಯ ಅಲ್ವಾ. ಎಷ್ಟೊಂದು ಒಳ್ಳೆ ಮನಸ್ಸಿದೆ ನೋಡಿ. ಏನೋ ಒಂದು ಹೆಸರು ತೊಗೊಳ್ಬೇಕಾದ್ರೆ ಏನೋ ಒಂದು ಬ್ಯಾಗ್ ಒಂದು ಕೊಟ್ಬಿಟ್ಟು ಹೆಸರು ತೊಗೊಂಡ್ಬಿಡ್ಬೋದು, ಮೀಡಿಯಾ ಮುಂದೆ ಹಾಕ್ತಾರೆ ಏನೋ ಅಂತ ಹೇಳ್ಬಿಟ್ಟು. ಹಂಗಂತಲ್ಲ, ಅದನಿಗೆ ಒಂದು ವಾಟರ್ ಬಾಟಲ್ ಸಮೇತವಾಗಿ ತೊಗೊಂಬಂದು ಕೊಟ್ಟಿದ್ದಾರೆ. ವಾಟರ್ ಬಾಟ್ಲು, ಟ್ರ್ಯಾಕ್ ಶೂಟು ಎಲ್ಲ ಇದ್ರ ಸಮೇತವಾಗಿ ತೊಗೊಂಬಂದು ಕೊಟ್ಟಂಥ ವ್ಯಕ್ತಿಗೆ ಅವ್ರಿಗೊಂದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ಒಳ್ಳೆ ಮನುಷ್ಯನಿಗೆ ದೇವರು ಇನ್ನಷ್ಟು ಒಳ್ಳೇದು ಮಾಡಲಿ. ಜನರು ನೋಡ್ತಿದ್ದಾರೆ, ಜನರೇನು ಸುಮ್ಮನೆ ಇಲ್ಲ. ಜನರು ದೊಡ್ಡ ಪೈಲ್ಗುರ್ಕಿ ಗ್ರಾಮ ಪಂಚಾಯತಿ ಅವರಾಗಲಿ, ಚಿಕ್ಕಬಳ್ಳಾಪುರ ತಾಲೂಕು ಜನತೆ ಎಲ್ಲರೂ ನೋಡ್ತಿದ್ದಾರೆ. ಅವ್ರಿಗೆ ಒಳ್ಳೆ ಕೆಲಸ, ಅವ್ರು ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ನೋಡಿ, ನಿನ್ನೆ ರಾತ್ರಿ ಅವ್ರ ಬರ್ಡೇ ಆಚರಣೆಗೆ ಚಿಕ್ಕಬಳ್ಳಾಪುರ ನಗರದಿಂದ ಸುಮಾರು ಜನ ಇಲ್ಲಿಗೆ ಬಂದಿದ್ದರು. ಹೂಗಳು ತೊಗೊಂಬಂದು, ಹಾರಗಳು ತೊಗೊಂಬಂದು ಹಾಕಿ ಕೇಕ್ ತಿನ್ನಿಸಿ. ಯಾಕೆ ಅವರು ಅಷ್ಟು ದೂರದಿಂದ ಏತಕ್ಕೆ ಬಂದರೆ ಹೇಳಿ, ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ 5 ಕಿಲೋಮೀಟರ್ ರಾತ್ರಿ ಆ ಹೈವೇ ರೋಡ್ನಲ್ಲಿ ಗಾಡಿ ಓಡಿಸ್ಕೊಂಡು ಕತ್ಲಲ್ಲಿ ಅವ್ರ ಮೇಲೆ ಇರುವಂಥ ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ. ಅವ್ರಿಗೆ ಇನ್ನಷ್ಟು ದೇವರು ಶಕ್ತಿ ತುಂಬಲಿ, ಇನ್ನಷ್ಟು ಅವ್ರು ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳ್ತಾ, ವೆಂಕಟಕೃಷ್ಣನ್ ಅವರು ರಾಜಕೀಯವಾಗಿ ಮಾಡಬೇಕು ಅನ್ನೋದು ಏನು ಅವ್ರ ಉದ್ದೇಶ ಇಟ್ಕೊಂಡಿಲ್ಲ. ನಾವು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಒಳಂಬಳಿಕೆಯಲ್ಲಿದ್ದೀರಿ. ಹಿಂದೆ ನಾವು ಇನ್ಮಿಂಚನಹಳ್ಳಿ ಗ್ರಾಮದಲ್ಲಿ ಬಂದಾಗ ಈ ಶಾಲೆಯಲ್ಲಿ ಮೊದಲನೇ ಸಲ ಕರ್ಕೊಂಬಂದಾಗ ಈ ಶಾಲೆ ನೋಡಿಬಿಟ್ಟು ನಮಗೆ ಒಂಥರ ಆಶ್ಚರ್ಯ ಆಯಿತು. ಏನಪ್ಪ ಈ ಥರ ಹಾಳು ಬಿದ್ದಿದೆ, ಈ ಥರ ಮಕ್ಕಳು ಕುತ್ಕೊಳೋದಕ್ಕೆ ಇನ್ನೊಂದಕ್ಕೆ ಏನಕ್ಕೂ ವ್ಯವಸ್ಥೆ ಇಲ್ಲ, ಹಿಂಗಿದೆ ಹಂಗಿದೆ ಅಂತೇಳಿ ಮೇಡಮ್ ಅವರು ಒಂದ್ಸಲಿ ಕ್ವಶನ್ ಮಾಡ್ತಾಯಿದ್ರು. ಮೇಡಮ್ ಅವರು ಹೆಡ್ ಮಾಸ್ಟ್ರು ಆ ದಿನ ಅವರು ಯಾವುದೇ ರಾಜಕೀಯದಲ್ಲಿ ಇರಲಿಲ್ಲ, ಯಾವುದೇ ಒಂದು ಇದರಲ್ಲಿ ಇರಲಿಲ್ಲ, ಉದ್ಯೋಗದಲ್ಲಿ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ಅವರು ಒಂದು ಮನಸ್ಸಿಗೆ ತಗೊಂಡು
ನಮ್ಮ ಗ್ರಾಮದಲ್ಲಿ ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ, ಇವ್ರ ಊರಲ್ಲಿ ಈ ಶಾಲೆಯಲ್ಲಿ ಓದೋರೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅದಕ್ಕೇನೋ ಒಂದು ರೂಪ ತರಬೇಕು ಅಂದ್ಬಿಟ್ಟು ಆ ದಿನ ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ. ಹಲವಾರು ಮುಖಂಡರು, ಹಲವಾರು ರಾಜಕಾರಣಿಗಳಿದ್ರು, ಅವ್ರನ್ನೆಲ್ಲ ಬಿಟ್ಟು ಇವರು ಅದೆಲ್ಲ ಯೋಚನೆ ಮಾಡ್ದಿರಾ ಈ ಶಾಲೆಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಆ ದಿನನೇ ಅವರು ಸುಮಾರು ಒಂದು 2-3 ಲಕ್ಷ ವೆಚ್ಚದಂಥ ಕೆಲಸಗಳನ್ನು ಕರೆಸಿ, ಅವರೇ ಸ್ವಂತ ಕರೆಸಿ ಅದನ್ನೇನು ಅಭಿವೃದ್ಧಿ ಮಾಡಬೇಕು ಅಂತೆಲ್ಲ ಒಪ್ಪಿಸಿ ಅದನ್ನು ಒಂದು ರೂಪಕ್ಕೆ ತರಬೇಕು ಅಂತೇಳಿ ಆ ದಿನ ರಾಜಕೀಯ ಏನು ಪ್ರೇರಣೆ ಇಟ್ಕೊಂಡಿರ ಕೆಲಸ ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಸರ್, ಇಂಥವ್ರು ರಾಜಕೀಯಕ್ಕೆ ಬಂದರೆ ಯಾವ ರೀತಿ ಒಳ್ಳೇದಾಗುತ್ತೆ? ಇಂಥವರು ರಾಜಕೀಯಕ್ಕೆ ಬಂದರೆ ಇವತ್ತು ಇನ್ಮಿಚನಹಳ್ಳಿ ಗ್ರಾಮಕ್ಕೆ ಒಳ್ಳೆಯದಾಗಿದೆ. ಇಂಥವರು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬಂದರೆ ಇಡೀ ನಮ್ಮ ತಾಲೂಕು ಜನಕ್ಕೆ, ನಮ್ಮ ತಾಲೂಕಾದಂಥ ಎಲ್ಲ ಗ್ರಾಮಗಳಲ್ಲಿರುವಂಥ ಇಂಥ ಶಾಲೆಗಳೇ ಅಂತಲ್ಲ, ಪ್ರತಿಯೊಂದು ಇದರಲ್ಲೂ ಒಳ್ಳೆ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಸೋ ಅಂತ ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.